ಮುಂಬರುವಂತ 2023ರ ಚುನಾವಣೆಯ ಈ ಒಂದು ಸಭೆಯಲ್ಲಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಂತ ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನ ಉಳಿಸಿಕೊಂಡಂತ ಸಿದ್ದರಾಮಯ್ಯ ಸಾಹೇಬ್ರೆ, ಸತೀಶಣ್ಣ ಜಾರಕಿಹೊಳಿ ಅವರೇ, ಲಕ್ಷ್ಮಣನ ಸವದಿ ಅವರೇ, ನಮ್ಮ ಪಕ್ಷದ ಅಭ್ಯರ್ಥಿಯಾದಂತ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರೇ, ಈಗ ತಾನೇ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಅಶೋಕನ ಪೂಜಾರಿ ಅವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ನವಲಗಟ್ಟಿ ಅವರೇ ಹಾಗೂ ಸಿದ್ಲಿಂಗನ ದಳವಾಯಿ ಅವರು. ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅಶೋಕನ ಪೂಜಾರಿ ಅವರು ಮಾತನಾಡಬೇಕಾದ್ರೆ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಅವರ ಕಳೆದ 30-35 ವರ್ಷದ ಈ ರಾಜಕೀಯ ಹೋರಾಟದಲ್ಲಿ ಯಾವುದೇ ಆದರ್ಶಕ್ಕೆ ಕಾಂಪ್ರಮೈಸ್ ಆಗದೆ, ಅಡ್ಜಸ್ಟ್ಮೆಂಟ್ ಆಗದೆ ಇಂಥ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ವಿಭಿನ್ನವಾಗಿ, ವಿಶೇಷವಾಗಿ ಗೋಕಾಕಕ್ಕೆ ತಮ್ಮ ಸೇವೆಯನ್ನ ಮಾಡಿದ್ದಾರೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಯಾರಿಗೂ ಹೆದರ್ಲಿಲ್ಲ, ಯಾವುದೇ ಆಮಿಷಕ್ಕೆ ಅವ್ರ ಕೈ ಚಾಚಲಿಲ್ಲ. ವಿರೋಧಿಗಳು ಯಾವಾಗ ಅವ್ರಿಗೆ ಅವಕಾಶ ಇತ್ತು ಅವಾಗ ಅವರ ಹೆಸರನ್ನ ಕೆಡಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಕೂಡ ತನ್ನದೇ ಒಂದು ವಿಭಿನ್ನ ಶೈಲಿಯಲ್ಲಿ ಜನರ ಮುಂದೆ ತಮ್ಮನ್ನ ತಾವು ಪ್ರಸ್ತುತ ಪಡಿಸಿದ್ರು. ಅಶೋಕಣ್ಣ, ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಖಂಡಿತವಾಗ್ಲೂ ನಿಮ್ಮ ಜೊತೆ ನಮ್ಮ ಪಕ್ಷ ನಿಂತ್ಕೊಳ್ಳೋದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಶಿವಕುಮಾರ್ ಅವರು, ಸತೀಶಣ್ಣ ಜಾರಕಿಹೊಳಿ ಅವರು, ನಿಮ್ಮ ತಂಗಿಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ ಜೊತೆ ನಿಂತ್ಕೊಳ್ತಾರೆ. ಮುಂಬರುವಂತ ಕಾಂಗ್ರೆಸ್ ಪಕ್ಷದ ಸರ್ಕಾರ